ನೋಡೋಣ ಗೈಸ್ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. 16+ 16 Pro ಕನ್ಫ್ಯೂಷನಲ್ಲಿ ಇದ್ದೀನಿ. ಮೇಯ್ನಾಗಿ ನಮ್ಗೆ ಆಗಿದ್ದ ಕೆಲಸ ಏನಂದರೆ ಐಫೋನ್ ನೋಡಿದ್ವಿ, ಒಂದು ಪ್ರಮೋಷನ್ಗೂ ಮಾತಾಡ್ಕೊಂಡು ಬಂದಿದ್ದೀವಿ. ಹೊಸಕೊಂಡೆ ಶೋರೂಮ್ ಬಂದಿದ್ದೀವಿ. ಹೋಗಿ ರೇಟ್ ಎಲ್ಲ ಮಾತಾಡಿ. ಪ್ರೈಸ್ ಸ್ವಲ್ಪ ಅಡ್ಜಸ್ಟ್ ಆಗ್ತಾ ಇಲ್ಲ. ಎಲ್ಲ ಟಾಪ್ ಎಂಡ್ ಬಂದುಬಿಟ್ಟು 410 ಬರುತ್ತಂತೆ. ಏನು ನಮ್ಗೂ ತೋರಿಸ್ರ ಓ ಲಾಗರ್ ಗೈಸ್, ದೊಡ್ಡ ಲಾಗರ್ ಇವನು. ಎಲ್ಲ ಟ್ರಿಪ್ಪಲ್ಲೂ ಪ್ಲ್ಯಾನ್ ಮಾಡೋದು ಅವನೇ, ಕ್ಯಾನ್ಸಲ್ ಮಾಡೋದು ಅವನೇ. ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಸೊ ತುಂಬ ದಿನ ಆದಮೇಲೆ ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ವಿಷಯ ಏನಪ್ಪ ಅಂದರೆ ಝೂಡದಲ್ಲಿ ಒಂದೊಳ್ಳೆ ಬಂಪರ್ ಆಫರ್ ಸೇಲ್ ನಡೀತಿದೆ. ಸೊ ಅಲ್ಲಿ ಹೋಗೋಣ, ಬಟ್ಟೆಗಳು ನೋಡೋಣ ಹೆಂಗಿರುತ್ತೆ ಏನೋ ಅಂದ್ಬಿಟ್ಟು. ಇವತ್ತೇ ಸ್ಟಾರ್ಟ್ ಆಗಿರೋ ಸೇಲು, ಹೋಗಿ ನೋಡೋಣ ಹೆಂಗಿರುತ್ತೆ ಏನೋ ಅಂದ್ಬಿಟ್ಟು. ಸೊ ಗಾಡಿ ಕೋಲ್ಡ್ ಸ್ಟಾರ್ಟ್ ಆಗಿದೆ, ಅಣ್ಣ ರೆಡಿ ಆಗೋನೆ. ಇನ್ನೇನು ಹೊರಡೋಣ ಇಲ್ಲಿಂದ. ಟೈಮ್ ಆಲ್ರೆಡಿ 10:30 ಆಗ್ತಾ ಬಂತು. ಬೇಗ ಹೋಗಿ ನೋಡೋಣ ಕಲೆಕ್ಷನ್ಸ್. ಹಾಂ, ಝೂಡಿಗೆ ಹೋಗಿದ್ರಿ, ಅಲ್ಲಿ ಸಿಕ್ಕಾಪಟ್ಟೆ ಜನ ಇದ್ರು. ಅಲ್ವೇನು ವೀಡಿಯೋ ಮಾಡೋಕ್ಕಾಗಿಲ್ಲ. ಕಲೆಕ್ಷನ್ಸು ಸ್ವಲ್ಪ ಕಮ್ಮಿ ಇತ್ತು. ರೀಸನ್ ಏನಂದರೆ ನಿನ್ನೆನೇ ಸೇಲ್ ಸ್ಟಾರ್ಟ್ ಆಗಿದೆ, ಎಲ್ಲರೂ ಎತ್ಕೊಂಡೋಗ್ಬಿಟ್ಟವ್ರೆ. ನಮ್ಮ ಸಿಕ್ಕ ಕಲೆಕ್ಷನ್ನು ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಮತ್ತು ಇನ್ನೊಂದು ಝೂಡಿಗೆ ಹೋಗಿದ್ವಿ. ಅಲ್ಲೂ ಅಷ್ಟೊಂದು ಕಲೆಕ್ಷನ್ ಏನು ಇರಲಿಲ್ಲ. ಸ್ವಲ್ಪ ಲಿಮಿಟೆಡಾಗಿ ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಮತ್ತು ಇನ್ಯಾವ ಮಾರ್ಕೆಟ್ ಹೋಗ್ತೀವಿ. ಯಾವುದಾದ್ರು ಏನು ಮಾರ್ಕೆಟ್ ಅದು ಯಾವುದೋ ಟಾಟಾದ ಹೈಪರ್ ಮಾರ್ಕೆಟ್ ಒಂದಿತ್ತು, ಅಲ್ಲೊಂದು ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಇವಾಗ ಮತ್ತೆ ನಾವು ಅಪ್ಟೌನಿಗೆ ಬಂದಿದ್ದೀವಿ. ಇಲ್ಲೇನಾದರೂ ಸಿಗುತ್ತಾ ನೋಡೋಣ ಅಂದ್ಬಿಟ್ಟು. ಏನೋ ಮ್ಯಾಕ್ಸಲ್ಲೂ ಸ್ವಲ್ಪ ಆಫರ್ಸ್ ಇತ್ತು ಅಂತ ಹೇಳಿದ್ರು, ಹೋಗಿ ಚೆಕ್ ಮಾಡೋಣ. ಕಾಲ್ ಮಾರ್ಕೆಟಲ್ಲೂ ಸ್ವಲ್ಪ ಚೆಕ್ ಮಾಡೋಣ. ಸೂಪರ್ ಮಾರ್ಕೆಟಿಗೆ ಬಂದಿದ್ದೀವಿ. ಸೊ ಇಲ್ಲಿ ಸಿಕ್ಕಾಪಟ್ಟೆ ಸೇಲ್ಸ್ ನಡೀತಾ ಇದೆ. ನೋಡೋಣ ಏನೇನಿದೆ ಏನಂದ್ಬಿಟ್ಟು. ಜಾಸ್ತಿ ಐಟಮ್ಸ್ಗೆ ಬೈ ಒನ್ ಗೆಟ್ ಒನ್ ಎಲ್ಲ ಇದೆ. ನೋಡೋಣ ಶಾಪಿಂಗ್ ಮಾಡೋಂಥದ್ದು ಏನೇನಿದ್ರೆ ಶಾಪ್ ಮಾಡಿಕೊಂಡು ಸುತ್ತಾಡಿಕೊಂಡು ಬೇರೆ ಕಡೆ ಹೋಗಿ ನೋಡೋಣ. ಹೋಗಿದ್ವಿ ಆಲ್ ಸೀಸನ್ ಮಾರ್ಕೆಟ್ಗಳು ಕೆಳಗಡೆ. ಸೊ ಪ್ರಮೋಷನ್ಗೆ ಸ್ವಲ್ಪ ಮಾತಾಡಬೇಕಾಯ್ತು. ಅವ್ರ ಹತ್ರ ಮಾತಾಡಿದ್ದೀನಿ. ಅವ್ರ ನಂಬರ್ ಕೊಟ್ಟಿದ್ದಾರೆ ಮ್ಯಾನೇಜ್ರು. ಸೊ ನಾಳೆ ಕಾಲ್ ಮಾಡಿ ಅಂತ ಅವ್ರ ಹತ್ರ ಮಾತಾಡಿ ನೋಡೋಣ. ಆಫರ್ಸ್ ತುಂಬ ಇದೆ. ಅವ್ರವ್ರ ಮ್ಯಾನೇಜ್ ನಂಬರ್ ಕೊಟ್ಟಿದ್ದಾರೆ. ಇನ್ನೂ ಇಲ್ಲೆಲ್ಲ ಬೇಜಾನ್ ಸೇಲ್ಸ್ ಎಲ್ಲ ಹಾಕಿದ್ದಾರೆ. ನೆಕ್ಸ್ಟ್ ನಾನು ಇಲ್ಲಿ ಆ್ಯಪಲ್ ಸ್ಟೋರ್ಗೆ ಹೋಗಬೇಕು. ಒಂದು ಐಫೋನ್ ನೋಡಬೇಕಾಗಿತ್ತು ವೀಡಿಯೋಸ್ಗೆ. ಸ್ವಲ್ಪ ಕ್ವಾಲಿಟಿ ಕಂಟೆಂಟ್ ಎಲ್ಲ ಸ್ವಲ್ಪ ಅಪ್ಗ್ರೇಡ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಹೋಗಿ ನೋಡೋಣ. 16+ ಎಲ್ಲ ಏನು ರೇಟ್ ಇದೆ ಅಂದ್ಬಿಟ್ಟು ನಾನು ಬೇರೆ ಕಡೆ ವಿಚಾರಿಸಿದ್ದೀನಿ. ಬಟ್ ಫೋನ್ ನೋಡಬೇಕಾಯ್ತು, ನೋಡೋಣ. ಫೋನ್ 16+ ತೊಗೊಳೋದ ಇಲ್ಲ 16 Pro ತೊಗೊಳೋದ ಯೋಚನೆ ಮಾಡ್ತಾಯಿದ್ದೀನಿ. ಇನ್ನೂ ಡಿಸೈಡ್ ಮಾಡಿಲ್ಲ. ಬಟ್ ಇದು ವೀಡಿಯೋಸ್ ಮಾಡೋಕ್ಕೆ ಮತ್ತು ಎಡಿಟಿಂಗ್ ಮಾಡೋಕ್ಕೆ ದೊಡ್ಡದಾಗೆ ಇದೆ. ನೋಡೋಣ ಗೈಸ್ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. 16+ 16 Pro ಕನ್ಫ್ಯೂಷನಲ್ಲಿ ಇದ್ದೀನಿ. ನೋಡೋಣ, ಬಟ್ ಸಖತ್ತಾಗೈತೆ. ಐಫೋನ್ ಶೋರೂಮ್ಗೆ ಹೋಗಿ ಐಫೋನು ಚೆಕ್ ಮಾಡಿದ್ವಿ. ನೋಡೋಣ, ಡಿಸೈಡ್ ಮಾಡಿ ಯಾರು ತೊಗೊಳೋದೇನೋ ಅಂದ್ಬಿಟ್ಟು. ಬಟ್ ತೊಗೊಳ್ತೀನಿ. ಸೊ ಇದಾದಮೇಲೆ ನಾವು ಮತ್ತೆ ಮ್ಯಾಕ್ಸಿಗೆ ಬಂದಿದ್ದೀವಿ. ಇಲ್ಲೂ ಸೇಲ್ಸ್ ನಡೀತಾ ಇದೆ. ಕಲೆಕ್ಷನ್ ಇರಲ್ಲ, ಸೇಲ್ಸ್ ಅಂತ ಹಾಕ್ತಾರೆ ಅಷ್ಟೇ. ಹೋಗಿ ಚೆಕ್ಔಟ್ ಮಾಡೋಣ. ಗೊತ್ತಾಯ್ತು ಕ್ಯಾಬ್ ತೊಗೊಳ್ಳೋಣ ಅಂತ ನೋಡ್ತಾ ಇದೆ ಗೈಸ್. ಅವರೇಜ್ ಆಗೈತೆ, ನೋಡೋಣ. ಎಡ್ಜ್ ವ್ಲಾಗ್ ಮಾಡ್ತೀನಿ ಅಂದ್ಕೊಂಡು ವ್ಲಾಗ್ ಮಾಡ್ತಾರೆ. ನಗೀತು ಅವ್ನು ಗೈಸ್. ಇವನು ಮಾಡ್ತೀನಿ ಅಂದ್ಕೊಂಡು ಈಚೆ ಮಾಡ್ತಾಯಿಲ್ಲ. ಇವನು ಬರೀ ಹಿಂಗೆ ನಡ್ಕೊಂಡೆ ಅವನೇ. ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ನೀನು ಪಕ್ಕ ಮಾಡಲ್ಲ ತಾನೆ ಈಚೆ? ಪಕ್ಕ ಮಾಡಲ್ಲ, ಬರೀ ಈಚೆ ಅಷ್ಟೇ ಮೋಟಿವೇಟ್. ಟ್ರಿಪ್ಗೆ ಹೋಗೋಕೆ ಜನ ಇದ್ರೆ ಮಾತ್ರ ಅಂದರೆ ಮಾಡಲ್ಲ ಅವರು. ಪಾರ್ಕಿಂಗ್ ಹತ್ರ ಮತ್ತೆ ಬಂದಿದ್ದೀವಿ. ಇಲ್ಲಿ ಮೇಯ್ನಾಗಿ ನಮ್ಗೆ ಆಗಿದ್ದ ಕೆಲಸ ಏನಂದರೆ ಐಫೋನ್ ನೋಡಿದ್ವಿ, ಒಂದು ಪ್ರಮೋಷನ್ಗೂ ಮಾತಾಡ್ಕೊಂಡು ಬಂದಿದ್ದೀವಿ. ಇನ್ನು ಹೆಲ್ಮೆಟ್ ತಗೊಂಡು ಇಲ್ಲಿಂದ ಒಳ್ಳೆ ಊಟ ಮಾಡ್ಕೊಂಡು ಹೇಮಂತ್ ಬಂದಿದ್ದಾರೆ ಅಂತ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಗೈಸ್ DNಗೆ ಬಂದಿದ್ದೀವಿ ಮತ್ತೆ ಬಿರಿಯಾನಿ ತಿನ್ನೋಕ್ಕೆ. ಹೋಗಿ ತಿನ್ನೋಣ ಅವತ್ತು ಹೆಂಗಿತ್ತು ಟೇಸ್ಟ್, ಇವತ್ತು ಹೆಂಗಾಯ್ತು. DNಲ್ಲಿ ಮತ್ತೆ ಬಿರಿಯಾನಿ ತರಿಸ್ಕೊಂಡಿದ್ದೀವಿ. 4 ಹೇಳಿದ್ರಿ, ಬಟ್ ಬಿಸಿ ಇಲ್ಲ ಅಂದ್ಬಿಟ್ರು. ಸೊ ಅದಕ್ಕೆ 2 ಹೇಳಿದ್ವಿ. ಫಸ್ಟ್ ಏನು ತಿನ್ಬಿಟ್ಟು ಆಮೇಲೆ ನೋಡೋಣ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಟಿವಿ ಕೊಡಿ ಸರ್. ಫಸ್ಟ್ ತಿಂದು ನೋಡಿ, ಆಮೇಲೆ ಟೇಸ್ಟ್. ತಿನ್ನೋಕೆ ಮುಂಚೆ ಕೇಳೋ ಅಂದರೆ ಏನೋ ಹೇಳಿ. ಹಿಮಾಲಯ ತಗೊಳ್ತಾನೆ. ಹೊಸಕೊಂಡೆ ಶೋರೂಮ್ ಬಂದಿದ್ದೀವಿ. ಹೋಗಿ ರೇಟ್ ಎಲ್ಲ ಮಾತಾಡಿ ಯೋಚನೆ ಮಾಡ್ತಾವನೆ. ಏನು ಯೋಚನೆ ಮಾಡ್ತಾನೆ ಗೊತ್ತಾಯಿಲ್ಲ.
ಹಿಂದೆ ಇರೋ ಅಂಟರ್ ತೊಗೊಳೋದ ಮುಂದೆ ಇರೋ ಹಿಮಾಲಯನ್ ತೊಗೊಳೋದ ಗೊತ್ತಾಗ್ತಾಯಿಲ್ಲ ಅವನಿಗೆ. ಬರೀ ಬರೋ ಟೆಸ್ಟ್ ರೈಡ್ ಗಾಡಿ ಅರೇಂಜ್ ಆಗಿದ್ದೆ ನೋಡೋಣ ಗೈಸ್, ಹೋಗಿ ಟೆಸ್ಟ್ ರೈಡ್ ಮಾಡೋಣ. ನಾವು ನೋಡಿದ್ದೀವಿ ಪ್ರೈಸ್ ಸ್ವಲ್ಪ ಅಡ್ಜಸ್ಟ್ ಆಗ್ತಾಯಿಲ್ಲ. ಎಲ್ಲ ಟಾಪ್ ಎಂಡ್ ಬಂದುಬಿಟ್ಟು 410 ಬರುತ್ತಂತೆ, ಹಿಮಾಲಯನ್ 450 ಟಾಪ್ ಎಂಡ್ 410ವರೆಗೂ ಬರುತ್ತಂತೆ. ನೋಡೋಣ, ಇನ್ನೂ ಬೇರೆ ಶೋರೂಮಲ್ಲೆಲ್ಲ ವಿಚಾರಿಸ್ತಾ ಇದ್ದೀವಿ, ನೋಡೋಣ. ಹಿಮಾಲಯನ್ 450 ಬುಕ್ ಮಾಡಿದ್ದಾಗೋಯ್ತು, ಸುಮ್ಮನೆ ನೋಡೋಕೆ ಬಂದುಬಿಟ್ಟು ನಾವು ಓನರ್ ಕೇಳೋಣ ಹೆಂಗೆ ಅನಿಸ್ತೈತೆ ಗೈಸ್. ಅನ್ಕೊಂಡೇ ಇರಲಿಲ್ಲ, ಸುಮ್ಮನೆ ನೋಡ್ಕೊಂಡು ಹೋಗೋಣ ಅಂತ ಬಂದು ಟೆಸ್ಟ್ ಡ್ರೈವ್ ಇಲ್ಲ ಅಂದರು. ಬುಕ್ ಮಾಡಾದ್ಮೇಲೆ ಟೆಸ್ಟ್ ಡ್ರೈವ್ ಕೊಟ್ಟರು. ಇದೇ ಎಕ್ಸ್ಪೀರಿಯನ್ಸ್, ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು. ಗಾಡಿ ಕೊಟ್ಟಿಲ್ಲ, ಫಸ್ಟ್ ಕೇಳ್ದಾಗ ಕೊಟ್ಟಿಲ್ಲ, ಬುಕ್ಕಿಂಗ್ ಮಾಡ್ಕೊಳ್ತೀವಿ ಅಂದಿದ್ದು ಕೊಟ್ಬಿಟ್ರು. ಬಟ್ ಗಾಡಿ ಚೆನ್ನಾಗಿ ಓಡ್ಸೋಕ್ಕೆ ಬರೀ 20,000 ಅಡ್ವಾನ್ಸ್ ಪೇ ಮಾಡೋಣ ಅಂತ ಬಂದಿದ್ದು, ಬರೀ ಬುಕ್ಕಿಂಗ್ ಅಂದ್ಬಿಟ್ಟು 50,000 ಎಕ್ಸ್ಟ್ರಾ ಹಾಕಿದ್ದಾಯಿತು. ಗಾಡಿ ಇನ್ನೊಂದು 1 ಮಂತ್ ಬೇಕಾಗುತ್ತದೆ. ಮೇ ಬಿ ಗಣೇಶ ಹಬ್ಬಕ್ಕೆ ಎತ್ಕೊಳಕ್ಕೆ ಟ್ರೈ ಮಾಡ್ತೀವಿ ಮ್ಯಾಕ್ಸಿಮಮ್. ನೋಡೋಣ, ಗಾಡಿ ಚೆನ್ನಾಗಿದೆ, ಕೊಡ್ತೀರಿ ಗಾಡಿ ತಗೊಂಡ್ಮೇಲೆ ಡೆಲಿವರಿಗೆ ನೋಡೋಣ, ಬೈಕ್ ರಿವ್ಯೂ ಬರುತ್ತೆ. ಒಬ್ಬ ಫಸ್ಟ್ ಟೈಮ್ ಹೇಳಿ ಟೈಮಿಗೆ ಬರ್ತಾವನೆ, ಅವ್ನು ಯಾರೋ ಅಂತ ತೋರಿಸ್ತೀನಿ ನೋಡಿ. ಅದಿಲ್ಲ ಅಂದರೆ ನಡೆಯಲ್ಲ. ಲಾಸ್ಟ್ ನಾನು ಶೋರೂಮ್ ಹತ್ರ ವೀಡಿಯೋನ ಎಂಡ್ ಮಾಡಿದ್ದು, ಮತ್ತೆ ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ. ಅಲ್ಲಿಂದ ಬಂದು ಟಯರ್ಡ್ ಆಗೋಯ್ತು, ಸ್ವಲ್ಪ ಹುಷಾರಿಲ್ಲ, ಕೋಲ್ಡು ಮತ್ತು ಸ್ವಲ್ಪ ಫ್ಲೋರ್ ಇದ್ದಿದೆ. ಸೊ ಅಲ್ಲಿಂದ ಬಂದು ನಾನು ಮನೆಗೆ ಬಂದು ಸ್ವಲ್ಪ ಕೆಲಸ ಇತ್ತು, ಹೊರಗಡೆ ಹೋಗಿ ಸುಮ್ಮನೆ ಅವ್ನು ಮಾತಾಡ್ತಾನೆ ಅಷ್ಟೇ. ಇಲ್ಲಿ ಕ್ಯಾಮ್ರಲ್ಲೆಲ್ಲ ಮಾತಾಡಲ್ಲ. ಹಂಗೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ, ಲಾಕ್ ಮಾಡ್ತೀನಿ ಅಂತಾನೆ, ಮಾಡಲ್ಲ. ಮುಂದೆ ಮಾತಾಡೋದು, ಕ್ಯಾಮ್ರಾ ಮುಂದೆ ಮಾತಾಡಲ್ಲ ಅವರು. ಇದಿಲ್ಲ ನೋಡ್ರಿ, ಏನು ಗೊತ್ತಿಲ್ಲ ನಿಂತ್ಕೊಳೋನು. ಕ್ಯಾಮ್ರಾ ಮುಂದೆ ಮಾತಾಡೋದು ಬಿಡ್ಸಿಲ್ಲ. ಎಲ್ಲ ಕೆಲಸ ಮುಗಿಸ್ಕೊಂಡು ಕೊನೆಗೆ ನಮ್ಮ ಸಂಗಡಿಗರೆಲ್ಲ ಸೇರಿಕೊಂಡು ನಮ್ಮ ಅಡ್ಡಕ್ಕೆ ಬಂದಿದ್ದೀವಿ. ಮಾಮೂಲಿ ಗ್ರೀನ್ ಟೀ, ಲೆಮನ್ ಟೀ, ಮಾಮೂಲಿ ಟೀ ಕುಡ್ಕೊಂಡು ಸ್ಟೇಡಿಯಮ್ಗೆ ಹೋಗಿ ಸ್ವಲ್ಪ ವಾಕಿಂಗ್ ಮಾಡಿ ಆಮೇಲೆ ಮುಂದೆ ಏನಾಗುತ್ತೆ ಗೊತ್ತಿಲ್ಲ, ಮನೆಗೆ ಹೋಗಿ ಬರ್ಕೊಳೋದು. ಸೊ ಟೀ ಬರಲಿ. ಅಮ್ಮ ಲಾಲು ಬೇಕು. ಏನು ನಮ್ಗೂ ತೋರಿಸ್ರ. ಓ ಲಾಗರ್ ಗೈಸ್, ದೊಡ್ಡ ಲಾಗರ್ ಇವನು. ಇಲ್ಲಿ ಮಾತ್ರ ಅವ್ನು ಮಾಡೋದು. ಅವ್ನು ಬರೀ ಇಲ್ಲಿ ಮಾತಾಡ್ತಾನೆ ಅಷ್ಟೇ. ಇಲ್ಲಿ ಮಾಡ್ತೀನಿ, ಹಂಗೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ ಅಂದ್ಬಿಟ್ಟು ಏನೂ ಮಾಡಲ್ಲ. ಅವ್ನು ಈಚೆ ಬಂದರೆ ಸುಮ್ಮನೆ ಹಿಂಗೆ ನಕ್ಕೊಂಡು ನಿಂದೆ ಇರ್ತಾನೆ. ನೋಡಿ ಇವನೇ ಆ ಬೋಸಿಡಿಗೆ. ಎಲ್ಲ ಟ್ರಿಪ್ಪಲ್ಲೂ ಹೇಳ್ತಾ ಇರ್ತೀರಲ್ಲ, ಹೇಳ್ತಾ ಇರ್ತೀನಿ, ಪ್ಲಾನ್ ಹಾಕಿರ್ತಾರೆ. ಅದೇ ಇವನೇ. ಎಲ್ಲ ಟ್ರಿಪ್ಪಲ್ಲೂ ಪ್ಲಾನ್ ಮಾಡೋದು ಅವನೇ, ಕ್ಯಾನ್ಸಲ್ ಮಾಡೋದು ಅವನೇ, ಎಲ್ಲ ಥರದ ಅವನೇ, ಬಟ್ ಕೈ ಕೊಡೋದು ಅವನೇ. ಅವ್ನು ನೋಡ್ತಾ ಇರಿ, ಎಲ್ಲ ತಲೆ ಮೇಲೆ ಹಾಕ್ಬಿಟ್ಟು ಹೋಗ್ಬಿಡಿ. ಎಲ್ಲಿಗೆ ಬೇಗ ಹೇಳು, ಎಲ್ಲಿಗೆ ಬೇಗ ಹೇಳು. ಎಲ್ಬಿಟ್ಟೆ ಹಂಗೆ ಓಡೋಣ ಇರೋಣ. ಎಲ್ಬಿಟ್ಟ ಕರೆಕ್ಟಾಗಿ ಹೇಳು. ಇಟ್ಟಿದ್ದೆ ಟೀ ಕುಡಿದ್ಬಿಟ್ಟು ಫೋನ್ ಬಿಟ್ಟು ಬಂದ್ಬಿಟ್ಟು ಗೈಸ್. ಯಾರು ತಮಾಷೆ ಆಡ್ತಾರೆ ತಾನೆ? ಅದ್ರಲ್ಲೇನು ತಮಾಷೆ ಆಡ್ತಾರೆ. ಎಲ್ರೇನು ಹೋಗಿ ಬರ್ಲಿ ಇರೋ, ಬೇಗ. ಬೇಡ ಇರೋ, ಹೋಗಿ ಬರ್ಲಿ. ಫೋನ್ ಕೊಡಿಲ್ಲಿ, ಇಲ್ಲೇ ಐತ ಫೋನು. ಡೌಟ್ ಬರ್ತದೆ, ಸುಮ್ಮನೆ ಡಿಕ್ಕಿ ಹೋಗ್ಬರ್ಬೋದು. ಎಗ್ರಿಗೆಲ್ಲ ಫೋನ್ ಮಾಡಿ ಕೇಳ್ತಾವ್ರೆ. ಫೋನ್ ಕೊಡಿಲಿ. ಫೋನ್ ಇಲ್ಲೇ ಇದೆ ಗೈಸ್, ಫೋನ್ ಇಲ್ಲೇ ಐತೆ. ಅವ್ನು ಎಲ್ಲರಿಗೂ ಓಡೋಗವನೆ. ಹೇಳ್ಬೇಡ್ರಿ ಯಾರು. ನೀನು ವೀಡಿಯೋ ಹಾಕಿದ್ರೆ ನನಗೆ ಮೆಸೇಜ್ ಬಂತು, ಬಟ್ ಹೋಗಿ ನೋಡಿದ್ರೆ ನಾನು ವೀಡಿಯೋನೇ ಇಲ್ಲ ಚಾನಲಲ್ಲಿ. ಇಂದು ಅದೇನಾಗಿತ್ತು ಅಂತ ನನಗೂ ಗೊತ್ತಿಲ್ಲದೆ. ನಾನು ಯೂಟ್ಯೂಬಲ್ಲಿ ಚಾನಲಲ್ಲಿ ವೀಡಿಯೋ ಪೋಸ್ಟ್ ಮಾಡಿದ್ದೆ, ಬಟ್ ನನಗೆ ಅದು ರೆಕಮೆಂಡ್ ಆಗಿಲ್ಲ. ಬರೀ ಪೋಸ್ಟ್ ಆಗಿದೆ ಅಂತ ಬಂತು. ಹೋಗಿ ಚೆಕ್ ಮಾಡಿದ್ರೆ ಚಾನಲಲ್ಲಿ ವೀಡಿಯೋನೇ ಕಾಣಿಸಿಲ್ಲ ನನಗೆ. ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕ್ರೇಜಿ ಚಂದು ಫುಡ್ಡಿ ಬಾಯ್ ಅಷ್ಟೇ, ಫುಡ್ಡಿ ಬಾಯ್ ಅಷ್ಟೇ. ಯಾವುದು ಏನಾಯ್ತು ಫೋನು? ನಾನು ಹಿಂಗೆ ನಡ್ಕೊಂಡೆ ಬರ್ತಾ ಇದ್ದೀನಿ. ನೀವು ಎದ್ದೋದ್ಮೇಲೆ ನಾನೇ ಬಂದು ಕುತ್ಕೊಂಡೆ, ಇಲ್ಲಿ ಸಿಕ್ಕಿಲ್ಲ ನೋಡಿ ನಾನು ಹಿಂಗೆ ಬೈನ ಮುಂದೆ ನೋಡಿ, ಹಿಂಗೆ ಇನ್ನೂ ಅಲ್ಲಿ ಹೋಗಿಲ್ಲ. ನೀವು ಎದ್ದೋದ್ಮೇಲೆ ನಾನೇ ಬಂದು ಕುತ್ಕೊಂಡೆ, ಇಲ್ಲಿ ಟೇಬಲ್ ಮೇಲೆ ಏನೂ ಇದ್ದಿಲ್ಲ ಅಂತ. ಚಾಯ್ಬೇನಿಗೆ ಹೋಗಿ ಕೇಳ್ಕೊಂಡು ಬಂದಿದ್ದಾರೆ ಗೈಸ್, ಇನ್ನು ಮೊಬೈಲ್ ಸಿಗಲಿಲ್ಲ. ಇಲ್ಲಿ ನಡ್ಕೊಂಡೆಲ್ಲ ಅವಾಗ ಆಟ ಆಡ್ಕೊಂಡು ಹೋಗ್ತಾ ಇದ್ರಿ. ಎಲ್ಲೆಲ್ಲ ಆಟ ಆಡೋದು ಫಸ್ಟ್ ನೋಡಪ್ಪ ಸ್ವಾಮಿ. ಮನೆಗೆ ಬಿಟ್ಟು ಬಂದು ಇಲ್ಲ ಎತ್ಕೊಂಡ್ಬಂದೆ. ಲಾಸ್ಟ್ ಎಲ್ಲಿ ನೋಡಿ ಅಲ್ಲೇ ಕುತ್ಕೊಂಡಿದ್ನಲ್ಲ, ಅಲ್ಲೇ ಅವಾಗ ನಿನ್ಗೆ ಗೊತ್ತಾ ಫೋನ್ ಮಾಡಿದ್ದೆ ಯಾರಿಗ ನಾವು. ಬ್ರೋ ಪೊಲೀಸ್ ಕಂಪ್ಲೇಂಟ್ ಸೈಲೆಂಟಲ್ಲಿ ಇಟ್ಟಿದ್ದೇನೆ ಫೋನು. ಇಲ್ಲ ಬ್ರೋ ಫೋನ್ ಇಲ್ಲೆಲ್ಲ ಎಲ್ಲರೂ ಸೇರ್ಕೊಂಡು ಫೋನ್ ಹುಡುಕ್ತಾ ಇದೀವಿ ಸ್ಟೇಡಿಯಮಲ್ಲಿ. ಅವಾಗಿಂದ ಆಟ ಆಡ್ಕೊಂಡು ಎಗರಾಡ್ಕೊಂಡು ಇದ್ವಿ ಇಲ್ಲಿ, ಬಟ್ ಎಲ್ಲೈತೆ ಗೊತ್ತಿಲ್ಲ. ರಿಂಗ್ ಆಗ್ತೈತೆ ಫೋನ್, ಬಟ್ ಸೈಲೆಂಟಲ್ಲಿ ಬಿದ್ದೈತೆ.
ಅಲ್ಲ ಇಲ್ಲ ಹಿಂಗೆ ನಾನು ಇಲ್ಲಿ ನೋಡಿ ಹಿಂಗೆ ಎಗರ್ಕೊಂಡು ಹಿಂಗೆ ಬಂದ್ರಲ್ಲ ಅಲ್ಲಿ. ಹಾಂ ಹೌದು ರೀ, ಇವರಿಬ್ರು ಫುಲ್ ಎಗರ್ಲಾಡ್ಕೊಂಡು ಎಗರ್ತಾ ಇದ್ರಿ. ಬಂದ್ರಪ್ಪ ಇಬ್ರು. ಹೋಯ್ತು ಅದು ಅಷ್ಟೇ ಮೊತ್ತದ ಯಾವನ ಎತ್ಕೊಂಡು ಹೋಗ್ಬಿಟ್ಟಿರೋದು. ಇಲ್ಲೆಲ್ಲ ಬಿಟ್ಟಿದ್ರು ಗೈಸ್ ಪಾಪ ಅನ್ಕ ಕಲಕಲ ಅಂತ. ಗೈಸ್ ಅಣ್ಣದು ಫೋನು ಕಾಣೆ ಆಗಿದೆ ಮಗ. ಓಯ್ ರೋಡಲ್ಲಿ ಎಲ್ಲ ಫೋನ್ ನೋಡ್ತೇನೆ ಇಲ್ಲಿ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಗೈಸ್ ಈ ಥರ ಕ್ರೇಜ್ ಆಗಿರೋ ವೀಡಿಯೋಸ್ ಎಲ್ಲ ಬರ್ತಾ ಇರುತ್ತೆ ಚಾನಲಲ್ಲಿ. ಸೊ ನಮ್ಮದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮಣ್ಯದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೋಡಬೇಕು ಗೈಸ್ ಏನಾಗುತ್ತೋ ಲಾಸ್ಟ್ವರೆಗೂ ಕೊಡಲ್ಲ. ಸೊ ನೋಡ್ಬೇಕು ಏನಾಗುತ್ತೋ. ಸೊ ರೋಡಲ್ಲಿ ಎಲ್ಲಾದ್ರೂ ಅವಾಗ ಹಿಂಗೆ ಬಂದು ಸಿಗುತ್ತಾ ಅಂತ ನೋಡ್ತಾ ಇದ್ದೀರಿ ಗೈಸ್. ನೋಡೋಣ ಎಲ್ಲಿ ಸಿಗುತ್ತೆ ಏನೋ ಗೊತ್ತಿಲ್ಲ. ಪಾಪ ಅಣ್ಣಗೆ ಫುಲ್ಲು ಟೆನ್ಷನ್ ಆಗೋನೆ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಮನೆ ತಿಳ್ಕೊಂಡು ಒಂದ್ಸರಿ ಲಾಕ್ ಮಾಡಿಬಿಡ್ತಾರೆ. ನೋಡಿಲ್ಲ ಸೋಫಾ ಅಂಗಡಿ ಕೂಡ ಸಿ ಸಿ ಕ್ಯಾಮೆರಾ ಕೇಳಕ್ ಹೋಗ್ತಾ ಇದ್ರಿ. ಅವ್ನು ಅನ್ಕೊಂಡು ಬೇಡ ಅಂತ ವಾಪಸ್ ಬಂದ್ವಿ. ನಾ ಇವಾಗ ಇಲ್ಲಿ ಬಂದಿದ್ದು ಎತ್ಕೊಳಕ್ಕೆ ಅಂದ್ಬಿಟ್ಟು ಬಂದಿದ್ದು. ನೋಡಿಲ್ಲ ನಂಗೆ ಗೊತ್ತಿತ್ತು ಅದಕ್ಕೆ ಚೆಕ್ ಮಾಡುವ ಬ್ರೋ ಹೆಂಗನ್ನಿಸ್ತಿದೆ ಬ್ರೋ? ಹೆಂಗನ್ನಿಸ್ತಿದೆ? ಏ ಬ್ರೋ ಹೆಂಗಂತಿದೆ ಹೇಳಿ ಬ್ರೋ? ಜೀವನನೇ ಬೇಡ ಅನ್ಸ್ಬಿಡ್ತಿತ್ತಲ್ಲ. ನಾನು ಅನ್ಯಾಯ ಮಾಡಿಲ್ಲ, ಒಬ್ರು ಅನ್ನ ಕಿತ್ಕೊಂಡಿಲ್ಲ. ಈ ನನ್ನ ಮಕ್ಕಳು ನನ್ಗೆ ಇಷ್ಟು ಮಾಡ್ತವ್ರೆ. ಬಾಯಿಗೆ ಬಂದಿತ್ತು. ಬ್ರೋ ನೋಡ್ಕೊಳ್ಳಿ ಬ್ರೋ, ಎಷ್ಟು ಮಿಸ್ ಕಾಲ್ಸ್ ಬಂದಿದೆ. ಅದು ಸೈಲೆಂಟ್ ಮೇಲೆ ಹಾಕಿದ್ದೀನಪ್ಪ. ಅದು ಯಾವ ಗ್ಯಾಪಲ್ಲಿ ಎಲ್ಲತ್ಕೊಂಡ್ರೆ ಬ್ರೋ ಇಟ್ ಇಸ್ ಕಾಲ್ಡ್ ಟೆಕ್ನಾಲಜಿ. ಊಟ ಏನಾದರೂ ಹೊರಗಡೆ ತಿನ್ನೋಣ ಅಂದ್ಬಿಟ್ಟು ಹೋಟ್ಲ್ ಹುಡುಕ್ತಾ ಇದ್ದೀವಿ. ಹೋಟ್ಲೇನೋ ಇದೆ, ಬಟ್ ಆ ಕಡೆ ಎಲ್ಲ ತಿಂದು ಬೇಜಾರಾಗ್ಬಿಟ್ಟಿದೆ. ಸೊ ಬೇರೆ ಒಂದು ಹೊಸ ಹೋಟ್ಲೊಂದು ಓಪನ್ ಆಗಿತ್ತು, ಅಲ್ಲೋಗಿ ಟೇಸ್ಟ್ ಮಾಡ್ಬಿಟ್ಟು ಹೋಗ್ತಾ ಇದ್ದೀವಿ. ನಮ್ಮ ಪವನ್ ಅವ್ರದ್ದು ಫೋನ್ ಸಿಕ್ಕಿದೆ, ಅದಕ್ಕೆ ಎಲ್ಲರಿಗೂ ಬಿರಿಯಾನಿ ಸ್ಪಾನ್ಸರ್ ಮಾಡ್ತೀವಿ. ಎಲ್ಲರಿಗೂ ಅಲ್ಲ, ಮುಚ್ಚಿಕ್ದವ್ರು ಮಾತ್ರ. ನಾನು ಮುಚ್ಚಿಕ್ಕಿದ್ದೀನಿ, ನನಗೂ ನಾವು ಕಂಟೆಂಟ್ ಕೊಟ್ಟಿದ್ದೀವಿ ನಾವೆಲ್ಲ. ಅದು ನನ್ನ ಗಾಡಿಯಲ್ಲಿ ಮುಚ್ಚಿಕ್ಕಿರೋದು, ಅದಕ್ಕೆ ನನಗೆ ಒಂದು ಪ್ಲೇಟ್ ಎಕ್ಸ್ಟ್ರಾ ನವಾಬು. ಆಮೇಲೆ ರಾಹುಲ್ ಬ್ರೋ ಹೇಳಿ ಬ್ರೋ, ಏನು ಬೇಕು ನಿಮಗೆ? ಪವನ್ ಬ್ರೋ ಏನು ಹೇಳಿ, ಖುಷಿ ಆಗ್ತಿದ್ಯಾ? ನನ್ನ ಕ್ಯಾಮ್ರಾ ನಾನು ಕಂಡಿಲ್ಲ, ಕೆಂಪೈತೆ. ಹೋಗಿದ್ರೆ ನಾಳೆ ಹೋಗಿ ಸಂಗೀತದಲ್ಲಿ ಐಫೋನ್ ಎತ್ಕೊಂಡ್ಬಂದಿರೋದು. ಸ್ಲೈಸಲ್ಲಿ ಸಾಲಾಗಿರಲ್ಲ ಮಾಡಿ ಒಂದು ಐಫೋನ್ ತಂದ್ಬಿಡ್ತಾ ಇದ್ರಿ. ಸಾಲ ಮಾಡಿ ಕೊಡ್ತಾರೆ. ಇನ್ನೊಂದು ತಗೋಬೇಕು. ಚೆನ್ನಾಗಿದೆ ಬ್ರೋ. ಸುಮ್ಮನೆ 100 ರೂಪಾಯಿ ಕೊಟ್ಟಿದ್ದೆ, ನಮ್ಗೆ ಚೆನ್ನಾಗಿತ್ತು ಅಂತ.